ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ನೆಲಮಂಗಲದ ಚಿಕ್ಕಮಾರನಹಳ್ಳಿಯಲ್ಲಿ ಮಾತಾಜಿ ತಿಮ್ಮಕ್ಕನವರ ಸ್ಮಾರಕ ಮತ್ತು ಮೈತ್ರಿವನ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮ ಸ್ವಾಮೀಜಿಗಳ ಸಮ್ಮುಖದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರ ಸಮ್ಮುಖದಲ್ಲಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಮಾತಾಜಿ ತಿಮ್ಮಕ್ಕನವರ ಜೀವನ ಮತ್ತು ಸಾಧನೆ ಪುಸ್ತಕ ಲೋಕಾರ್ಪಣೆ ಮಾಡಿದರು. ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿರವರು, ಚಿತ್ರದುರ್ಗ ಶ್ರೀ ಶ್ರೀ ಬಸವನಾಗದೇವ ಶರಣರು ಮತ್ತು ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿರವರು, ರೈತ ಸಂಘದ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು, ಜಿಲ್ಲಾಧ್ಯಕ್ಷರು, ಸಂಘದ ಪದಾಧಿಕಾರಿಗಳು ಹಾಗೂ ಎನ್ ಮೂರ್ತಿರವರ ಕುಟುಂಬಸ್ಥರು ಮತ್ತು ಬಂಧು ವರ್ಗ ಉಪಸ್ಥಿತರಿದ್ದರು. ಮತ್ತು ಇದೇ ಸಂದರ್ಭದಲ್ಲಿ 5,000ಕ್ಕಿಂತ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಔತಣಕೂಟ ಸವಿದರು.
ಅನ್ನ ಹೋರಾಟಗಾರರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಜಯ 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 ಭೀಮ್. ಅನ್ನ ಹೋರಾಟಗಾರರಿಗೆ ಜಯ 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 ಭೀಮ್. ಈ ದಿನ ಚಿಕ್ಕಮಾರನಹಳ್ಳಿಯ ನಮ್ಮ ತೋಟದಲ್ಲಿ ಮಾತಾಜಿ
ತಿಮ್ಮಕ್ಕನವರ ನಮ್ಮ ತಾಯಿ ಅವರ ಸ್ಮಾರಕ ಮತ್ತು ಮೈತ್ರಿವನ ಉದ್ಘಾಟನೆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಸಹಸ್ರ ಜನರ ಮಧ್ಯೆ ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಮತ್ತು ಮಾತಾಜಿ ಬುದ್ಧಮ್ಮನವರು, ಸ್ಫೂರ್ತಿಧಾಮದ ಮೈತ್ರೇಯ ಬಂತೇಜಿರವರು ಮತ್ತು ಪಾಲ್ನಳ್ಳಿ ಮಠದ ಪೀಠಾಧ್ಯಕ್ಷರಾದಂಥ ಸಿದ್ದರಾಜು ಮಹಾಸ್ವಾಮೀಜಿಗಳು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮತ್ತು RPBಯ ವಿವಿಧ ಜಿಲ್ಲೆಯ ಮುಖಂಡರುಗಳು ಮತ್ತು ಅನೇಕ ದಲಿತ ಸಂಘಟನೆಯ ಪ್ರಗತಿಪರ ಸಂಘಟನೆಯ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿಯಾಗಿ ಇವತ್ತು ನೆರವೇರಿದೆ. ಇದು ಮಾತಾಜಿ ತಿಮ್ಮಕ್ಕನವರ ಅವರ ಸೇವೆ ಮತ್ತು ಸಮಾಜ ಸೇವೆ ಅವನ್ನು ಶ್ಲಾಘಿಸಿದ್ದಾರೆ. ಮತ್ತು ಅವರು ಭಾವವೈದ್ಯ ಆಗಿದ್ದರು. ಅನೇಕ ಸಸ್ಯ ಗಿಡ ಮರಗಳಿಗೆ ನೀರು ಎರೆಯೋದ್ರ ಮೂಲಕ, ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸೋದ್ರ ಮೂಲಕ, ಅನೇಕ ಮಕ್ಕಳಿಗೆ ತುಂಬ ಹಿಂದೆಯೇ ಬಿಸಿ ಅನ್ನದ ದಾಸೋಹವನ್ನು ಉಣಿಸಿ ಅನೇಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅಜರಾಮರವಾಗಿದ್ದಾರೆ ಮತ್ತು ಮಾರ್ಗದರ್ಶಿಯಾಗಿದ್ದಾರೆ, ನಮಗೆ ಸ್ಫೂರ್ತಿಯಾಗಿದ್ದಾರೆ. ನಾನು ಹಲವಾರು ಡಿಗ್ರಿಗಳು ಮಾಡಿದರೂ ಕೂಡ ಕೆಲಸಕ್ಕೆ ಹೋಗಬೇಕು, ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತ ಎಂದೂ ಕೂಡ ಒತ್ತಾಯವನ್ನು ಮಾಡಿಲ್ಲ. ಸಮಾಜ ಸೇವೆಯಲ್ಲೇ ಅವರು ಆನಂದವನ್ನು, ಸಂತೋಷವನ್ನು, ಖುಷಿಯನ್ನು ಕಂಡು ನಮ್ಮ ಮಧ್ಯೆ ಇದ್ದಾರೆ. ಮಾತಾಜಿ ತಿಮ್ಮಕ್ಕನವರು ಧಾಮ್ ಸಂಸ್ಥಾ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ದೊಡ್ಡಮ್ಮವರು ಕೂಡ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಮಾತಾಜಿ ತಿಮ್ಮಕ್ಕನವರು ನಮಗೆಲ್ಲ ಆದರ್ಶ ಆಗಿದ್ದಾರೆ. ಅವರು ನಮ್ಮ ತಾಯಿ ಅನ್ನೋದಕ್ಕೆ ನಾವು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಅವರು 105 ವರ್ಷಗಳ ಕಾಲ ತುಂಬ ಆರೋಗ್ಯದಿಂದ ಲಘು ಆಹಾರವನ್ನು ಪಡೆದು ಇಡೀ ಸಮಾಜ ಸೇವೆಯಲ್ಲೇ ತುಂಬ ಹಿತವನ್ನು ಕಂಡಿದ್ದಾರೆ. ಮಾತಾಜಿ ತಿಮ್ಮಕ್ಕನವರು ಅವರ ಕೈಲಿ ದಲಿತ ಸಂಘಟನೆಯ, ದಲಿತ ಚಳವಳಿಯ ಅನೇಕ ಹಿರಿಯ ಮುಖಂಡರು ಊಟವನ್ನು ಮಾಡಿದ್ದಾರೆ. ಅವರು ಅಗಲಿದಾಗ ಎಲ್ಲನೂ ಕೂಡ ಎಲ್ಲ ದಲಿತ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಇವತ್ತು ಕೂಡ ಭಾಗವಹಿಸಿದ್ದಾರೆ. ತುಂಬ ಖುಷಿ ಆಗ್ತದೆ. ಮುಖ್ಯವಾಗಿ ನಾನು ಹೇಳೋದಿಷ್ಟೇ, ಸ್ಮಾರಕಕ್ಕಿಂತ ಮುಖ್ಯವಾಗಿ, ನೆನಪಿಗಿಂತ ಮುಖ್ಯವಾಗಿ ತಂದೆ ತಾಯಿಗಳು ಬದುಕಿದ್ದಾಗ ಅವ್ರನ್ನ ತುಂಬ ಖುಷಿಯಿಂದ ಮತ್ತು ಅವರ ಆರೋಗ್ಯ ಮತ್ತು ಆಹಾರವನ್ನು ಇಟ್ಟು ಅವ್ರ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಕ್ಕಳು ಮಾಡಬೇಕು ಅನ್ನೋ ಆದರ್ಶಕ್ಕೋಸ್ಕರ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಕೂಡ ಸಹಕಾರವನ್ನು ಮಾಡಿದೆ. ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅನೇಕ ಮಹನೀಯರು, ಹೋರಾಟಗಾರರು, ಸಮಾಜ ಸೇವಕರ ಸಾಲಿನಲ್ಲಿ ಮಾತಾಜಿ ತಿಮ್ಮಕ್ಕನವರು ನಿಂತಿದ್ದಾರೆ. ತಿಮ್ಮಕ್ಕನವರ ದೇಹ ಅಗಲಿದೆ ವಿನ ಅವರ ವಿಚಾರಗಳು, ಅವರ ಸೇವೆ, ಅವರ ಸ್ಫೂರ್ತಿ ಅನೇಕ ಗಿಡ ಮರಗಳಲ್ಲಿ ಅಜರಾಮರವಾಗಿದೆ. ಮತ್ತು ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವ್ರ ಜೊತೆ ಅತ್ಯಂತ ಸೌಹಾರ್ದತೆಯಿಂದ, ಶಾಂತಿಯಿಂದ ಅವ್ರ ಜೊತೆಯಲ್ಲಿ ಬಾಳ್ವೆಯನ್ನು ಮಾಡಿದರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನನ್ನ ಎಲ್ಲರಿಗೂ ಕೂಡ ಅರ್ಪಿಸ್ತೇನೆ. ಮತ್ತು ಸಂದರ್ಭದಲ್ಲಿ ಸಾಕ್ಷೀಕರಿಸಿದಂತಹ ಎಲ್ಲ ಬಂಧುಗಳಿಗೂ, ಹಿರಿಯರಿಗೂ ನನ್ನ ವಂದನೆಗಳನ್ನು, ಈ ದಲಿತ ಸಂಘಟನೆ ಮುಖಂಡರಿಗೆ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಮಾತಾಜಿ ತಿಮ್ಮಕ್ಕನವರು ನಮ್ಮ ಸಮಾಜ ಸೇವೆಗೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ಈ ಸಮಾಜ ಸೇವೆಯನ್ನು ಮುಂದುವರಿಸೋದಕ್ಕೂ ಕೂಡ ಅತ್ಯಂತ ದಾರಿ ದೀಪವಾಗಿದ್ದಾರೆ, ದಾರಿ ದಿವಿಗೆ ಆಗಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಥರ ಸಮಾಜ. ಮತ್ತು ಆ ಮಾತಾಜಿ ತಿಮ್ಮಕ್ಕನವರ ಏನು ಅವರ ಜೀವನ ಮತ್ತು ಆದರ್ಶದ ಬುಕ್ಕನ್ನು ಬಿಡುಗಡೆ ಮಾಡಿದ್ದೇವೆ. ಆ ಪುಸ್ತಕದ ಬಿಡುಗಡೆಗೆ ಅನೇಕ ಸಹಾಯವನ್ನು ಪಡೆದಂತಹ
ಅವರ ಒಂದು ಸ್ಫೂರ್ತಿಯಾಗಿ ವಿಜ್ಞಾನಿಗಳಾದಂಥವ್ರು, ಶಿಕ್ಷಕರಾದಂಥವ್ರು ಎಲ್ಲನೂ ಕೂಡ ಅವರು ಅವರ ಜೀವನ ಅನುಭವವನ್ನು ಬರ್ಕೊಟ್ಟಿದ್ದಾರೆ. ಅದನ್ನು ಕೂಡ ಹಚ್ಚಾಕಿದ್ದೇವೆ. ಮತ್ತು ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಆಗ ಹಾಲಿ ಮುಖ್ಯಮಂತ್ರಿಗಳಾದ ಶ್ರೀ ಬೊಮ್ಮಾಯಿಜಿಯರವರು, ಇನ್ನು ಯಡಿಯೂರಪ್ಪನವರು, ಇನ್ನೂ ಅನೇಕರು, ಸೋಮಣ್ಣನವರು, ಸುಮಾರು ಮಂತ್ರಿ ಮಹೋದಯರು, ಸಾಹಿತಿಗಳು, ಕವಿಗಳು ಅವರ ಜೀವನ ಆದರ್ಶವನ್ನು ಕಂಡು ಕೇಳಿ ಅವರ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಕೂಡ ಆ ಪುಸ್ತಕದಲ್ಲಿ ಅಚ್ಚು ಮಾಡಿದ್ದೇವೆ. ತಾವೆಲ್ಲನೂ ಕೂಡ ತಾಂಡೆ ಓದಬೇಕು, ಇದು ಮಾದರಿಯಾಗಬೇಕಂತ ಮನವಿ. ಮಾತಾಜಿ ತಿಮ್ಮಕ್ಕ ಅವರಿಗೆ ಮೊದಲನೇದಾಗಿ ನಾನು ನಮನವನ್ನು ಹೇಳ್ತಾ ಇದ್ದೀನಿ. ಅವರು ಸಮಾಜದ ನಡುವೆ ಭಾಳ ದೊಡ್ಡ ಗುರುತುಗಳನ್ನು ಬಿಟ್ಟೋಗಿದ್ದಾರೆ. ಹಾಗಾಗಿ ಮೂರ್ತಿಯವರು ಏನು ಕಾರ್ಯಕ್ರಮವನ್ನು ನೆರವೇರಿಸಿದರೆ ಅದು ಸಾರ್ಥಕವಾದಂಥ ಜೀವನ ಮಾಡಿದ್ದಾರೆ ಅಂತೇಳಿ ಅವರ ಕಾರ್ಯಕ್ರಮದ ಮೂಲಕ ನಮಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಅವರು ಕರ್ನಾಟಕದ ದಲಿತ ಚಳವಳಿಯಲ್ಲಿ ಸಾಂಸ್ಕೃತಿಕವಾದಂಥ ನೆಲೆಗಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಕೊಡುಗೆ ಅಪಾರ ಇದೆ. ಹಾಗಾಗಿ ಅವ್ರನ್ನ ನೆನೆಸಿ ಅವ್ರಿಗೆ ನಮನ ಹೇಳ್ತಕ್ಕಂಥದ್ದು ನಮ್ಮೆಲ್ಲ ಸಂಘಟನೆಗಳ ಜವಾಬ್ದಾರಿಯಾಗಿದೆ. ಆ ದಿಕ್ಕಿನಲ್ಲಿ ನಾನು ಕೂಡ ಹಾಸನ ಜಿಲ್ಲೆಯ ಕೋಡಿಹಳ್ಳಿಯಿಂದ ಬರೋ ದಾರಿನಲ್ಲಿ ಈಗ ಒಂದು ನಮನ ಹೇಳಿ ಮೂರ್ತಿಯವ್ರನ್ನ ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ನಿಮ್ಮೆಲ್ಲರ ಜೊತೆ ಒಂದು 5 ನಿಮಿಷ ಇದ್ದು ಹೋಗಬೇಕು ಅಂತ ಹೇಳಿ ನಾನು ಬಂದಿರೋನು. ಎಲ್ರಿಗೆ ನಮಸ್ಕಾರ. ನೆಲಮಂಗಲ ತಾಲೂಕು ಚಿಕ್ಕಮಾರನಹಳ್ಳಿಯಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಎನ್ ಮೂರ್ತಿಯವರ ಮಾತೋಶ್ರೀಯವರ ಒಂದು ಸ್ಮಾರಕವನ್ನು ಮೈತ್ರಿವನವನ್ನಾಗಿ ನಾಮಕರಣ ಮಾಡಿ ಒಂದು ಸುಂದರವಾಗಿರುವಂಥ ಪ್ರಾಕೃತಿಕ ವಾತಾವರಣದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕವಾಗಿ ಅವರು ತಮ್ಮ ಮಾತೋಶ್ರೀಯವರಿಗೆ ತನ್ನದೇ ಆಗಿರುವಂಥ ಗೌರವವನ್ನು ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಪೋಷಕರಿಗೆ ಹೇಗೆ ಗೌರವವನ್ನು ಒಬ್ಬ ಪುತ್ರರಾಗಿ ಸೇವೆ ಸಲ್ಲಿಸ್ಬೋದು, ಅವರಿಗೆ ಗೌರವವನ್ನು ಸೂಚಿಸ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ಒಂದು ಬಹುದೊಡ್ಡ ಸ್ಮಾರಕವನ್ನು ನಿರ್ಮಾಣ ಮಾಡಿ ಡಾಕ್ಟರ್ ಎನ್ ಮೂರ್ತಿಯವರು ಇತರರಿಗೆ ಆದರ್ಶವಾಗಿದ್ದಾರೆ. ಮಾತೋಶ್ರೀ ತಿಮ್ಮಕ್ಕನವರ ಆದರ್ಶಗಳು ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಲಿ ಅನ್ನುವಂಥ ಮಾತನ್ನು ಹೇಳಿ, ಮಾತೋಶ್ರೀ ತಿಮ್ಮಕ್ಕನವರು ಎನ್ ಮೂರ್ತಿಯವರಿಗೆ ಸದಾ ಕೃಪಾಶೀರ್ವಾದದ ಮೂಲಕ ಅವರು ಈ ನಾಡಿನ ಜನಸೇವೆಯಲ್ಲಿ, ಹೋರಾಟದಲ್ಲಿ, ಸಾಮಾಜಿಕ ನ್ಯಾಯಪರವಾಗಿರುವಂಥ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂಥೇಳಿ ಶುಭವನ್ನು ಕೋರಿ ಮಾತೋಶ್ರೀ ತಿಮ್ಮಕ್ಕನವರ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಮೂಲಕ ಈ ಒಂದು ಸ್ಥಳ ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿ ಮಾರ್ಪಾಡಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.